Happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಸರ್ಟಿಫೈಡ್ ಹೋಪನ್ ಹೀಲರ್. ಫ್ರೆಂಡ್ಸ್, 2026 ಬಂದ್ಬಿಡ್ತು. ಹೊಸ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ನಾವಿದ್ದೀವಿ. ಈ ವರ್ಷ ನೀವು ಎಲ್ಲ ಅಭಿವೃದ್ಧಿ, ಸಮೃದ್ಧಿ, ಅಷ್ಟು ಐಶ್ವರ್ಯಗಳನ್ನ ಪಡಿಬೇಕು ಅನ್ಕೊತಾ ಇದ್ದೀರಾ? ಅದರಲ್ಲೂ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಈ 2026 ಅನ್ನೋದು ತುಂಬ ಅದ್ಭುತವಾದ ಒಂದು ವರ್ಷ. ಎಲ್ಲರಿಗೂ, ಎಲ್ಲ ನಂಬರ್ಸ್ಗೂ ಒಂದು ಬಿಟ್ಟು, ಯಾವುದು 8ನೇ ತಾರೀಕು ಅವ್ರಿಗೆ ಮಾತ್ರ 8, 17, 26 ಈ ಥರ ಕೌಂಟ್ ಮಾಡಿದ್ರೆ 8 ಬರುತ್ತಲ್ಲ, ಆ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ ಅವ್ರಿಗೆ ಮಾತ್ರ ಡೇಂಜರ್ ಆ್ಯಂಡ್ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳಿದ್ದೀನಿ. ಮಿಕ್ಕ ಎಲ್ಲರಿಗೂ ತುಂಬ 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 ಅಭಿವೃದ್ಧಿ, ಸಮೃದ್ಧಿ, ದುಡ್ಡು ಪಡೆಯುವ ಅವಕಾಶಗಳು ಈ ವರ್ಷ, ಈ 2026 ಅಂದ್ರೆ ನಮಗೆ 1 ಬರುತ್ತೆ. ಸೂರ್ಯನ ಅನುಗ್ರಹ, ಅದರಲ್ಲೂ ಗುರುವಾರ, ಗುರು ಅನುಗ್ರಹದಿಂದ ಈ ವರ್ಷ 2026 ಅನ್ನೋದು ಮೊದಲಾಗಿದೆ. ಸೊ ಅದ್ಭುತವಾಗಿ ಇರುತ್ತೆ ಎಲ್ಲರಿಗೂ. ಆ ಅದ್ಭುತವಾದ ಫಲಿತಗಳನ್ನ ನೀವೆಲ್ಲರೂ ಪಡಿಬೇಕು ಅಂದರೆ ನೀವು ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು. ಆ ಬದಲಾವಣೆಗಳು ಮಾಡಿಕೊಂಡಾಗ ಡೆಫಿನೆಟ್ಟಾಗಿ ಆ ಒಂದು ಯೂನಿವರ್ಸ್ ಕೊಡುವ ಆಶೀರ್ವಾದನ ಕಂಪ್ಲೀಟಾಗಿ ನೀವು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲೇ ತಪ್ಪಿಟ್ಕೊಂಡು ನಾವು ದೇವ್ರನ್ನಾಗಲಿ ಯೂನಿವರ್ಸ್ನಾಗಲಿ ಬೈಕೊಳ್ಳೋದು ಅದು ತಪ್ಪು. ಸೊ ನ್ಯೂಮರಾಲಜಿ ಪ್ರಕಾರ ನೀವು ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಈ ವರ್ಷ ಸಮೃದ್ಧಿನ ಆಕರ್ಷಣೆ ಮಾಡ್ತೀರಾ, ಅಭಿವೃದ್ಧಿ ಆಗ್ತೀರಾ, ಸಕ್ಸಸ್ ಆಗ್ತೀರಾ, ನೇಮ್, ಫೇಮ್ ಎಲ್ಲವನ್ನು ಪಡಿತೀರಾ ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಈ ವರ್ಷ ನೀವು ಸಕ್ಸಸ್ನ ಪಡಿಬೇಕು, ಕೀರ್ತಿ ಪಡೆದು ಸಮೃದ್ಧಿಯಾಗಿ ಜೀವಿಸಬೇಕು, ಹ್ಯಾಪಿ ಲೈಫ್ನ 2026 ನೀವು ಓನ್ಲಿ 2026 ಅಂತಲ್ಲ, ಈ 2026 ಸ್ಟಾರ್ಟ್ ಆದರೆ ನಿಮ್ಮ ಒಂದು ಲೈಫ್ ಇಡೀ ನೀವು ಲಕ್ಕಿಯಾಗೇ ಇರಬೇಕು, ಸಮೃದ್ಧಿಯಾಗೇ ಇರಬೇಕು ಅಂತ ಕೋರ್ಕೊತೀನಿ. ಸೊ ನೀವು ಮಾಡಬೇಕಾದ ಬದಲಾವಣೆಗಳು ಏನಪ್ಪ ಅಂದರೆ, ಮೊದಲು ನೀವು ಫಸ್ಟ್ ನಿಮ್ಮ ಹೆಸರು ಮುಖ್ಯ. ಸೊ ನೇಮ್ ಚೆನ್ನಾಗಿದೆಯಾ ಇಲ್ವಾ ಕರೆಕ್ಷನ್ ಮಾಡಿಸ್ಕೊಳ್ಳಿ, ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ನ್ಯೂ ಬಾರ್ನ್ ಬೇಬಿ ಅಂದರೆ ಹೊಸ ಮಕ್ಕಳಿಗೆ, ಹೊಸದಾಗಿ ಹುಟ್ಟಿರ್ತಾರಲ್ಲ ನ್ಯೂ ಬಾರ್ನ್ ಬೇಬೀಸ್, ಸೊ ಅವ್ರಿಗೆ ಒಂದು ಒಳ್ಳೆಯ ಹೆಸರನ್ನ ಕೊಡಿ. ಅಂದರೆ ಲಕ್ಕಿ ನೇಮ್. ಫಸ್ಟ್ ಈಸ್ ಲಕ್ಕಿ ನೇಮ್. ಲಕ್ಕಿ ನೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನ್ಯೂಮರಾಲಜಿ ಪ್ರಕಾರ. ನಿಮ್ಮ ಹೆಸರು ಚೆನ್ನಾಗಿದ್ರೇ ನಿಮಗೆ ಕೀರ್ತಿ, ದುಡ್ಡು, ಸಂಪತ್ತು ಎಲ್ಲವನ್ನು ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಫಸ್ಟ್ ಸ್ಟೆಪ್. ಸೊ ಮಕ್ಕಳಿಗೆ ಈಗಿರುವ ಆಲ್ರೆಡಿ ಮಕ್ಳಿಗೆ ಇಟ್ಬಿಟ್ಟಿದ್ರು ಚೇಂಜಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಚೆನ್ನಾಗಿದೆಯಾ ಇಲ್ವಾ ಅಂತ ಒಳ್ಳೆ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಇನ್ನು ಮುಂದೆ ಹುಟ್ಟಲಿರುವ ಮಕ್ಕಳಿಗೆ, ಈಗ ಈ ವರ್ಷ ಜಾನ್ವರಿ ಅಥವಾ ಡಿಸೆಂಬರಲ್ಲಿ ಹುಟ್ಟಿರೋ ಮಕ್ಕಳಿಗೆ, ನ್ಯೂ ಬಾರ್ನ್ ಬೇಬೀಸ್ಗಿನೂ ಒಳ್ಳೆ ಹೆಸರು ಇವಾಗೇ ಕೊಟ್ಬಿಡಿ. ನೀವು ಮತ್ತೆ ಚೇಂಜಸ್ ಮಾಡೋಷ್ಟು ಇರೋದಿಲ್ಲ. ತುಂಬ ಅದ್ಭುತವಾದ ಲಗ್ನ ಅವರು ಪಡೀತಾರೆ ಜೀವನದಲ್ಲಿ. ಸೆಕೆಂಡ್ ಏನು ಚೇಂಜಸ್ ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಎವ್ರಿ ಟೈಮ್ ಹೇಳ್ತಾ ಇದ್ದೀನಿ ಅಂದರೆ, ಮೊಬೈಲ್ ನಂಬರಿಂದನೇ ಮೋಸ್ಟ್ ಆಫ್ ದ ಬಿಸ್ನೆಸ್ 99% ನಿಮಗೆ ಮೊಬೈಲಲ್ಲೇ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಕಮ್ಯುನಿಕೇಷನ್ಸು ಎಲ್ಲವನ್ನು ಪಡೆಯೋದು. ಅಷ್ಟೇ ಅಲ್ಲ, ಬ್ಯಾಂಕ್ ಆ್ಯಕ್ಟಿವಿಟೀಸು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಎಲ್ಲ ನಿಮಗೆ ಈ ಮೊಬೈಲಿಂದನೇ ನಡೆಯುವಂಥದ್ದು. ಸೊ ಈ ಮೊಬೈಲ್ ಅಂದರೆ ಮೊಬೈಲಿಂದ ಅಲ್ಲ, ಮೊಬೈಲಲ್ಲಿರುವ ಸಿಮ್ ಕಾರ್ಡ್ ನಂಬರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 10 ಡಿಜಿಟ್ಸ್ ನಂಬರು, ಮೊಬೈಲ್ ನಂಬರ್ ಕರೆಕ್ಟಾಗಿದೆಯಾ ಇಲ್ವಾ. ಸೆಕೆಂಡ್ ಒನ್ ಲಕ್ಕಿ ಮೊಬೈಲ್ ನಂಬರ್. ಸೊ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡಿಸಿ.
ಅನ್ಲಕ್ಕಿಯಲ್ಲಿದೆಯಾ, ಲಕ್ಕಿಯಲ್ಲಿದೆಯಾ ಚೆಕ್ ಮಾಡಿಸಿ ಮೊದಲು ಚೇಂಜ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಎಲ್ಲದಕ್ಕೂ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಸ್ಗಾಗಿರ್ಬೋದು, ಅಥವಾ ನಿಮ್ಮ ಒಂದು ಪಾಸ್ಪೋರ್ಟ್ಗೆ, ಎಲ್ಲ ಡಾಕ್ಯುಮೆಂಟ್ಸ್ಗೆ ಇಂಪಾರ್ಟೆಂಟ್ ಪತ್ರಗಳಿಗೆ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ನಿಮ್ಮ ಲಕ್ಕಿ ಮೊಬೈಲ್ ಅನ್ನೋದು ಮೊಬೈಲ್ ನಂಬರ್ನ ನೀವು ಕೊಟ್ಟಿರ್ತೀರಾ. ಆ ನಂಬರು ಸರಿ ಇಲ್ಲ ಅಂದರೆ ಅನ್ಲಕ್ಕಿಯಲ್ಲಿದ್ದರೆ ನಿಮಗೆ ಅನ್ಲಕ್ಕಿ ಫಲಿತಗಳು ಸಿಗುತ್ತೆ. ಅನ್ಲಕ್ಕಿ ಎಷ್ಟು ನೀವು ಪ್ರಯತ್ನ ಮಾಡಿದ್ರೂ ಅನ್ಲಕ್ನೇ ತರುತ್ತೆ ಆ ಮೊಬೈಲ್ ನಂಬರ್. ಸೊ ಚೇಂಜಸ್ ಮಾಡಿಕೊಳ್ಳೇಬೇಕಾದ ಒಂದು ಅಂಶ ಇದು. ಸೊ ಥರ್ಡ್ ಒಂದು ಬಂದು ನಿಮಗೆ ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್. ಸೊ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಸರಿ ಇಲ್ಲ ಅಂದರೆ ಖಂಡಿತ ದುಡ್ಡು ನಿಲ್ಲೋದಿಲ್ಲ. ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ವೃಧಾ ಖರ್ಚಾಗ್ತಾ ಇರುತ್ತೆ. ಇದು ಅನ್ವಾಂಟೆಡ್ ಬಿಲ್ಸ್ ಬರ್ತಾ ಇರುತ್ತೆ. ಅಂದರೆ ಏನಾದರೂ ಒಂದು ಮನೆಯಲ್ಲಿ ಅಪಾಯಗಳಾಗೋದು, ಖರ್ಚಾಗೋಗೋದು, ತಿಳಿಯದೆ ಒಂದು ಖರ್ಚುಗಳನ್ನ ನೀವು ಮಾಡ್ತಾ ಇರ್ತೀರಾ ಬ್ಯಾಂಕ್ ಅಕೌಂಟಲ್ಲಿ. ಆ್ಯಂಡ್ ಆ ಬ್ಯಾಂಕ್ ಅಕೌಂಟ್ ನಂಬರ್ ಸರಿ ಇದ್ದರೆ ಡೆಫಿನೆಟ್ಟಾಗಿ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ. ಸೊ ಈ ಲಕ್ಕಿ ಅಕೌಂಟ್ ನಂಬರ್ ಸಹ ವೆರಿ ಇಂಪಾರ್ಟೆಂಟ್ ಆ್ಯಸ್ ಪರ್ ನ್ಯೂಮರಾಲಜಿ. ಆ್ಯಂಡ್ ಸೊ ಫ್ರೆಂಡ್ಸ್, ವೆಹಿಕಲ್ ನಂಬರ್ಸ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮೇಲೆ. ಸೊ ನೀವು ಯೂಸ್ ಮಾಡುವ ವೆಹಿಕಲ್ ನಂಬರ್ಸ್ ಅನ್ನೋದು ಲಕ್ಕಿಯಲ್ಲಿ ಇರಲೇಬೇಕು. ಇಲ್ಲಾಂದರೆ ಅಪಘಾತಗಳಾಗಿರ್ಬೋದು, ನೀವು ಎಲ್ಲಾದರೂ ನಿಲ್ಲಿಸಿರೋ ಕಡೆನೇ ಬೈಕ್ ಎತ್ಕೊಂಡು ಹೋಗುವಂಥದ್ದು, ಅಂದರೆ ಕಲ್ತ್ಕೊಳ್ಳುವಂಥದ್ದು, ಅಥವಾ ಹೋಗ್ಬೇಕಾದ್ರೆ ಸುಮ್ಮನೆ ಟಚ್ ಆಗಿ ಇನ್ಸಿಡೆಂಟ್ಸ್ ಆಗಿರ್ಬೋದು, ಆಕ್ಸಿಡೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಯಾವಾಗ ನೋಡ್ರೂ ತೊಂದರೆ ಕೊಡ್ತಾ ಇರುತ್ತೆ. ರಿಪೇರಿ ಆಗ್ತಾನೇ ಇರುತ್ತೆ, ರಿಪೇರಿಗೆ ಬರ್ತಾನೆ ಇರುತ್ತೆ. ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಸೊ ವೆಹಿಕಲ್ ನಂಬರ್ಸ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ವೆಹಿಕಲ್ ನಂಬರ್ಸ್ ಚೆನ್ನಾಗಿದ್ದರೆ ಖಂಡಿತ ಆ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ನಾವು ಸುರಕ್ಷಿತವಾಗಿ ಹೋಗಿ ವಾಪಸ್ ಬರ್ತೀವಿ. ಅಷ್ಟೇ ಅಲ್ಲ, ನೀವು ಹೋಗುವ ಕೆಲಸ ವಿಜಯವಂತವಾಗಿ ಸಾಗುತ್ತೆ. ಸೊ ವಿಜಯಗಳನ್ನ ಪಡಿತೀರಾ, ಸಮೃದ್ಧಿನ ಆಕರ್ಷಣೆ ಮಾಡ್ತೀರಾ ನಿಮ್ಮ ವೆಹಿಕಲ್ ನಂಬರ್ ಲಕ್ಕಿಯಲ್ಲಿದ್ದರೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲಕ್ಕಿ ಮ್ಯಾರೇಜ್ ಡೇಟ್ಸ್. ಸೊ ನೀವು ಮದುವೆ ಆಗಿರುವ ದಿನ ಚೆನ್ನಾಗಿದೆಯಾ ಇಲ್ವಾ ಚೆಕ್ ಮಾಡಿಸ್ಕೊಳ್ಳಿ. ಲಕ್ಕಿಯಲ್ಲಿದ್ದರೆ ಓಕೆ, ಇಲ್ಲ ಅಂದರೆ ಅನ್ಲಕ್ಕಿಯಲ್ಲಿದ್ದರೆ ಅನ್ಲಕ್ಕಿ ಫಲಿತಾಂಶಗಳನ್ನೇ ನೀವು ಪಡಿತಾ ಇರ್ತೀರಾ, ಅಷ್ಟು ಕಷ್ಟಗಳು ಪಡ್ತಾ ಇರ್ತೀರಾ, ಸಮೃದ್ಧಿಯಾಗಿರೋದಿಲ್ಲ. ಆರ್ಥಿಕ ಸಮಸ್ಯೆಗಳು, ಸಾಲಗಳು ಹೆಚ್ಚಾಗ್ತಾ ಇರುತ್ತೆ. ಗಂಡ ಹೆಂಡತಿ ಬಾಂಧವ್ಯ ಇರೋದಿಲ್ಲ, ಡೈವರ್ಸ್ವರೆಗೂ ಹೋಗುತ್ತೆ. ಆಲ್ರೆಡಿ ಡೈವರ್ಸ್ ಆಗಿಬಿಟ್ಟಿರುತ್ತೆ, ಅಥವಾ ಮಕ್ಕಳು ಇಲ್ಲದೆ ಇರ್ಬೋದು, ಮಕ್ಕಳು ಆಗದೆ ಇರ್ಬೋದು. ಈ ಸಮಸ್ಯೆಗಳೆಲ್ಲ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೂ ಸಹ ಬರುತ್ತೆ. ಸೊ ಮ್ಯಾರೇಜ್ ಡೇಟ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂಮರಾಲಜಿ. ನೀವು ಆಗುವ ಮದುವೆ ಕಲಕಾಲ 100 ವರ್ಷ ಬಾಳ್ಬೇಕು, ಸುಖ ಸಂತೋಷ ಸಮೃದ್ಧಿಯಿಂದ. ಅಂದರೆ ಮ್ಯಾರೇಜ್ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಮರುಮಾಂಗಲ್ಯ ಆಪ್ಷನ್ ಅನ್ನೋದು ಇರುತ್ತೆ. 1&1 ಕೋಡಲ್ಲಿ ಮದುವೆ ಅನ್ನೋದು ನಾವು ಮಾಡ್ತಾ ಇರ್ತೀವಿ. ಸೊ ಅದನ್ನು ನೀವು ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅನ್ನೋರು ನಮ್ಮನ್ನು ಕನ್ಸಲ್ಟೇಷನ್ ಮಾಡಿ ನಾವು ಮಾಡ್ಕೋಬೋದು. ಆ್ಯಂಡ್ ಇಷ್ಟಲ್ಲದೆ ಇದು ಪಂಚರತ್ನಗಳು ಅಂತ ಹೇಳ್ತೀವಿ. ನ್ಯೂಮರಾಲಜಿಯಲ್ಲಿ ಫಾಲೋ ಮಾಡಲೇಬೇಕಾದ ಮುಖ್ಯವಾದ ಈ ಪಂಚರತ್ನಗಳನ್ನ ಈ 2026ಅಲ್ಲಿ ನೀವು ಅಳವಡಿಸ್ಕೊಂಡು ನೀವು ಸಮೃದ್ಧಿನ, ಕೀರ್ತಿನ, ಸಕ್ಸಸ್ನ, ದುಡ್ಡು, ಸಂಪತ್ತು, ಐಶ್ವರ್ಯಗಳನ್ನ ಪಡಿಬೇಕು ಅಂತ ಅನ್ನೋದೇ ನನ್ನ ಆಸೆ. ಸೊ ಲಕ್ಕಿ ಮೊಬೈಲ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಲಕ್ಕಿ ವೆಹಿಕಲ್ ನಂಬರ್ಸ್ ಅನ್ನೋದು ಈ ತಿಂಗಳು 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ತಗೊಂಡು ನೋಡಿ. ಯಾಕಂದರೆ ವರ್ಷದ ಮೊದಲ ತಿಂಗಳು ಇದು. ಈ ವರ್ಷ 2026 ಆ್ಯಂಡ್ ಕಮಿಂಗ್ ಇಯರ್ಸ್ ಕೂಡ ಫ್ಯೂಚರ್ ಚೆನ್ನಾಗಿರಬೇಕು. ಇದು ತುಂಬ ಅದ್ಭುತವಾಗಿದೆ. 1 and 3, ಯಾಕೆಂದರೆ 1 ಅಂದರೆ ಸೂರ್ಯ, 3 ಅಂದರೆ ಗುರು. 1 and 3 ಕೋಡ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋ ಸಹ ನಿಮಗೆ ಮಾಡಿದ್ದೀನಿ. ಗುರು ಅನುಗ್ರಹ, ಸೂರ್ಯನ ಅನುಗ್ರಹ ನಿಮಗೆ ಇರಬೇಕು ಅಂದರೆ ಡೆಫಿನೆಟಾಗಿ ನೀವು 10ನೇ ತಾರೀಕು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಹಾಕ್ಕೊಂಡು ಆ್ಯಕ್ಟಿವೇಟ್ ಮಾಡಿ. ನಾವು 10ನೇ ತಾರೀಕು ಲಕ್ಕಿ ಮೊಬೈಲ್ ನಂಬರ್ಸ್ ಕೊಡ್ತಾ ಇದ್ದೀವಿ, ಲಕ್ಕಿ ವೆಹಿಕಲ್ ನಂಬರ್ಸು ಕೊಡ್ತೀವಿ, ಲಕ್ಕಿ ನೇಮ್ಸು, ಲಕ್ಕಿ
ಮ್ಯಾರೇಜ್ ಡೇಟ್ಸು, ಲಕ್ಕಿ ಬ್ಯಾಂಕ್ ಅಕೌಂಟು, ಲಕ್ಕಿ ವೆಹಿಕಲ್ ನಂಬರ್ಸ್. ಸೊ ಈ 5 ಪಂಚರತ್ನಗಳು ಸಹ ನಾವು 10ನೇ ತಾರೀಕು, 1ನೇ ತಾರೀಕು ಆಲ್ರೆಡಿ ಡೇಟ್ ಆಗೋಯ್ತು. ನೆಕ್ಸ್ಟು ಈ 4 ಡೇಟ್ಸ್ನ ನೀವು ಇಂಪಾರ್ಟೆಂಟಾಗಿ ಮಾರ್ಕ್ ಮಾಡಿಕೊಂಡು ಈ 5 ಪಂಚರತ್ನಗಳನ್ನ ಜೀವನದಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಲಕ್ಕಿ ಮೊಬೈಲ್ ನಂಬರ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್, ಲಕ್ಕಿ ವೆಹಿಕಲ್ ನಂಬರ್ ಮತ್ತು ನೇಮ್ ಕರೆಕ್ಷನ್ನು ಈ ಮುಖ್ಯವಾಗಿ ಮಾಡಿಸ್ಕೊಳ್ಳಿ. ಮ್ಯಾರೇಜ್ ಡೇಟ್ ಅನ್ನೋದು ಮರುಮಾಂಗಲ್ಯ ವರ್ಷಕ್ಕೊಂದೇ ಸರಿ ಬರೋದು 1 and 1 ಕೋಡು. ಆ ಕೋಡಲ್ಲಿ ನಾವು ಮರುಮಾಂಗಲ್ಯ ಅನ್ನೋದು ಮಾಡ್ತೀವಿ. ಆವಾಗ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಮ್ಯಾರೇಜ್ ಡೇಟ್ಸ್ನ. ಆಗ ನೋಡಿ ಸಮೃದ್ಧಿ ಅನ್ನೋದು ನಿಮ್ಮದು ಹಾಗೆ ಆಗುತ್ತೆ. ಸೊ ಫ್ರೆಂಡ್ಸ್, ಇದಲ್ಲದೆ ಮತ್ತು ನಾವು ಏನು ನೋಡ್ಬೋದು ನ್ಯೂಮರಾಲಜಿಯಲ್ಲಿ ಅಂದರೆ, ನೀವು ವಾಸವಾಗಿರುವ ಹೌಸ್ ನಂಬರ್ಸ್ ಹೇಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೌದು, ಹೌಸ್ ನಂಬರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಒಂದು ಲೈಫ್ ಮೇಲೆ. ನೀವು ಯೂಸ್ ಮಾಡ್ತಾ ಇರುವ ಲಕ್ಕಿ ಹೌಸ್ ನಂಬರ್ ಅಂದರೆ ನೀವು ವಾಸವಾಗಿರುವ, ಅದು ರೆಂಟೆಡ್ ಹೌಸ್ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ನಿಮ್ಮ ಹೌಸ್ ನಂಬರ್ ಏನಿದೆ ಅಂದರೆ 3 ಡಿಜಿಟ್ಸಲ್ಲಿ ಇರ್ಬೋದು, 4 ಡಿಜಿಟಲ್ಲಿರ್ಬೋದು, ಅಥವಾ ಕೆಲವರಿಗೆ ಫ್ಲ್ಯಾಟ್ಸಲ್ಲಿರೋರಿಗೆ ಆಲ್ಫಾಬೆಟು ಇರುತ್ತೆ, ನಂಬರ್ಸು ಇರುತ್ತೆ, ಸ್ಲ್ಯಾಶ್ ಕೊಟ್ಟಿರ್ತಾರೆ. ಸೊ ಎಲ್ಲವನ್ನು ನಾವು ಆ್ಯಡ್ ಮಾಡಿ ಟೋಟಲ್ ಆಗಿ ತೊಗೋಬೇಕಾಗತ್ತೆ. ಲಕ್ಕಿ ಹೌಸ್ ನಂಬರ್ಸು ಇಂಪ್ಯಾಕ್ಟ್ ಆಗಲೇ ಆಗುತ್ತೆ. ಅನ್ಲಕ್ಕಿ ಹೌಸ್ ನಂಬರ್ಸಲ್ಲಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟರು ಸಾಧ್ಯನೇ ಇಲ್ಲ ಕೀರ್ತಿನ, ಸಕ್ಸಸ್ನ ಪಡೆಯೋದಕ್ಕೆ. ಹೌಸ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಒಂದು ಲೈಫ್ನಲ್ಲಿ. ಸೊ ಇದು ಮತ್ತು ಇನ್ನೂ ಏನು ನೋಡ್ಕೋಬಹುದು ಅಂದರೆ, ನೀವು ಏನಾದರೂ ಒಂದು ಶುಭ ಕಾರ್ಯಕ್ಕೋ ಅಥವಾ ಶುಭ ಕೆಲಸಕ್ಕೋ ಹೋಗ್ತಾ ಇದ್ದೀರಾ, ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆ ಮೀಟಿಂಗ್ ಡೇಟ್ ಹೇಗಿದೆ, ಟೈಮ್ ಹೇಗಿದೆ, ಮೀಟಿಂಗ್ ಡೇಟು ಟೈಮು ಎಲ್ಲವೂ ನಿಮಗೆ ಇಂಪಾರ್ಟೆಂಟ್. ಸೊ ಇವೆಲ್ಲನೂ ನೀವು ಚೆಕ್ ಮಾಡ್ಕೋಬೇಕು. ನಮ್ಮ ನ್ಯೂಮರಾಲಜಿಲಿ ಇವೆಲ್ಲ ಫಾಲೋ ಆದರೆ, ಆ್ಯಂಡ್ ಅಷ್ಟೇ ಅಲ್ಲ, ಲಕ್ಕಿ ನಂಬರ್ಸು ನಿಮಗೆ ಅಂದರೆ ಮೊಬೈಲ್ ನಂಬರ್ಸ್ ಅಲ್ಲ, ಲಕ್ಕಿ ಡೇಟ್ಸು ಟೈಮು, ಆ್ಯಂಡ್ ನಿಮಗೆ ಇವಾಗ 1 ಅವರ್ಗೆ 5, 6 ಲಕ್ಕಿ ನಂಬರ್ಸ್ ಅಂತ ಕೊಟ್ಟಿರ್ತೀವಲ್ಲ, ಆ ಲಕ್ಕಿ ನಂಬರ್ಸ್ನ ಸಹ ನೀವು ಫಾಲೋ ಆಗಲೇಬೇಕು. ಸೊ ಇವೆಲ್ಲವನ್ನು ನಾವು ಟೋಟಲಿ ಒಂದು 5 ಪಂಚರತ್ನ ಜೊತೆಗೆ ಹೌಸ್ ನಂಬರ್ಸು, ಲಕ್ಕಿ ಡೇಟ್ಸ್ ಆ್ಯಂಡ್ ಟೈಮ್, ಆ್ಯಂಡ್ ಲಕ್ಕಿ ನಂಬರ್ಸ್, ನಿಮಗೆ ಯಾವ ನಂಬರ್ಸು ಲಕ್ ಕೊಡುತ್ತೆ ಆ ನಂಬರ್ಸ್ನ ಫಾಲೋ ಆಗ್ತಾ ಹೋಗಿ ಡೆಫಿನೆಟಾಗಿ ಜೀವನದಲ್ಲಿ ಸಕ್ಸಸ್ ಆಗಲೇ ಆಗ್ತೀರಿ. ಯಾಕೆ ಆಗೋದಿಲ್ಲ ನಾವು ನೋಡೋಣ. ಆಗ್ತೀರಾ, ಸಕ್ಸಸ್ ಆಗಲೇಬೇಕು. ಈ 2026 ಅನ್ನೋರು ತಪ್ಪದೆ 10ನೇ ತಾರೀಕು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಅಳವಡಿಸ್ಕೊಳ್ಳಿ. ಲಕ್ಕಿ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಲಕ್ಕಿ ನೇಮ್ಸ್ ಕೊಡಿ. ಲಕ್ಕಿ ವೆಹಿಕಲ್ ನಂಬರ್ಸ್ ತಗೊಳ್ಳಿ. ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸ್ ತಗೊಳ್ಳಿ. ಮತ್ತು ಮ್ಯಾರೇಜ್ ಡೇಟ್ಸ್ ಕೊನೆಯದಾಗಿ. ಸೊ ಲಕ್ಕಿ ಹೌಸ್ ಅಂದರೆ ಮನೆ, ಸ್ವಂತ ಮನೆಯವರು ಚೇಂಜ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಬಾಡಿಗೆ ಮನೆಯಲ್ಲಿರೋರಾದರೂ ನೀವು ನಂಬರ್ ಸರಿ ಇಲ್ಲ ಅಂದರೆ ದಯವಿಟ್ಟು ಚೇಂಜ್ ಆದರೆ ನಿಮಗೆ ಒಳ್ಳೆ ಲಕ್ ಅನ್ನೋದು ಪಡಿತೀರಾ. ಆ್ಯಂಡ್ ಸ್ವಂತ ಮನೆಯವರು ಏನು ಮಾಡಬೇಕು ಮೇಡಮ್ ಅಂದರೆ, ನಮ್ಮನ್ನು ಕನ್ಸಲ್ಟೇಷನ್ ಆಗಿ ಅದಕ್ಕೆ ಕೆಲವೊಂದು ರೆಮಿಡೀಸ್ನ ನಾವು ಕೊಡ್ತೀವಿ. ಸೊ ಇಷ್ಟು ಈ ವಿಡಿಯೋ ಫಾಲೋ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಮ ಡೌಟ್ಸ್ನ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ನ್ಯೂ ಇಯರ್. ಈ ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಿ ನ್ಯೂ ಇಯರ್ನ ಪ್ರತಿ ವರ್ಷ ನ್ಯೂ ಇಯರ್ ಆಗಿ ಇರೋ ಥರ ನಡ್ಕೊಳ್ಳಿ, ಸಮೃದ್ಧಿಯಾಗಿ ಜೀವಿಸಿ. ಹ್ಯಾಪಿ ಭಾರತ್. ಥ್ಯಾಂಕ್ ಯು.